ಫೈನಲಿ ಎಲ್ಲ ದೇವ್ರದ್ದು ದರ್ಶನ ಮುಗಿಸ್ಕೊಂಡು ಮನೆಗೆ ತಲುಪೇ ಬಿಟ್ವಿ ನಾವು. ಅಲ್ಲಿಂದ ಏನೇನು ತರ್ತೀವೋ ಅವನ್ನೆಲ್ಲ ದೇವ್ರ ಹತ್ರ ಇಟ್ಟು ಪೂಜೆ ಮಾಡ್ತಾರೆ ನಮ್ಮ ಕಡೆ. ಅದನ್ನ ದೇವ್ರನ್ನ ಹಿಂದಕ್ಕೆ ಕಳಿಸೋದು ಅಂತ ಹೇಳ್ತಾರೆ. ಅದಕ್ಕೆ ದೇವ್ರಿಗೆ ಹೋಗಿ ಬಂದಿರೋದ್ರಿಂದ ನಮ್ಮ ಮನೆ ಹೆಣ್ಮಗಳು ನಮಗೆ ಬಟ್ಟೆನೂ ಮಾಡ್ತಿದ್ರು, ಬಟ್ಟೆ ಎಲ್ಲ ತಗೊಂಡು ಬಂದಿದ್ರು. ನಮ್ಮ ತವ್ರ ಮನೆ ಕಡೆ ಮತ್ತು ಇಲ್ಲಾಂದರೆ ನಮ್ಮ ಅತ್ತೆ ತವ್ರ ಮನೆ ಕಡೆ ಯಾರಾದರೂ ಬಟ್ಟೆ ಮಾಡಬೇಕು, ನಾವು ಅಷ್ಟು ದೂರಿಂದ ದೇವ್ರನ್ನ ನೋಡ್ಕೊಂಡು ಬಂದಿದ್ದೀವಿ ಅಂತ ಆ ಖುಷಿಯಲ್ಲಿ ನಮಗೆಲ್ಲ ಬಟ್ಟೆ ಮಾಡ್ತಾರೆ. ನೀವು ನೋಡ್ಬೋದು. ನಿಮ್ಮ ಕಡೆಯೂ ಈ ಥರ ಏನಾದರೂ ಸಂಪ್ರದಾಯ ಇದ್ದರೆ ನನಗೂ ಒಂದು ಸ್ವಲ್ಪ ಕಮೆಂಟಲ್ಲಿ ಹೇಳಿ. ಅದೆಲ್ಲ ಆಗಿ ನಮ್ಮ ಕಡೆ ತುಂಬ ದಿವಸ ಟೈಮ್ ಇರಲಿಲ್ಲ, ನಾವು 2 ಡೇಸಲ್ಲೇ ರಿಟರ್ನ್ ಆಗಬೇಕಿತ್ತು. ಹಂಗಾಗಿ ನಾವು ಬೇಗನೆ ರಿಟರ್ನ್ ಆಗಿಬಿಟ್ವಿ. ಇದು ಬೀದರಲ್ಲಿ ನಾನು ಕಲ್ತಿರೋ ಕಾಲೇಜ್ ಇದು, ಹಂಗಾಗಿ ವಿಡಿಯೋ ತೆಗಿತಾ ಇದ್ದೆ. ಬಟ್ ಇವಾಗ ತುಂಬಾ ಟ್ರೀಸ್ ಎಲ್ಲ ಬೆಳೆದಿರೋದ್ರಿಂದ ಅಷ್ಟು ಕ್ಲಿಯರಾಗಿ ಕಾಲೇಜೇನು ಕಾಣಿಸ್ಲಿಲ್ಲ. ನಾವು ಬೀದರ್ ಟು ಬ್ಯಾಂಗ್ಳೂರು ಟ್ರೈನ್ನ ಬುಕ್ ಮಾಡಿದ್ವಿ. ಸೊ ಏನು ಬೀದರ್ ಯಶವಂತಪುರ ಟ್ರೈನ್ ಇದೆಯಲ್ಲ ಅದು. ನಮ್ಮ ಹರ್ಷ ಎಲ್ಲರೂ ಬೇಗನೆ ಹಚ್ಕೊಂಡು ಬಿಡ್ತಾನೆ. ಅವ್ರು ಎದುರು ಕೂತ್ಕೊಂಡಿರೋ ಅಂಕಲ್ ಆಂಟಿ ಯಾರು ಅಂತ ನಂಗೆ ಗೊತ್ತಿರಲ್ಲ, ಟ್ರೈನಲ್ಲೇ ಪರಿಚಯ ಆಗಿಬಿಟ್ಟಿದ್ರು. ಬಟ್ ಅವನಷ್ಟು ಬೇಗ ಹಚ್ಕೊಂಡು ಬಿಟ್ಟಿದ್ದ. ಅವ್ರು ಫೋನ್ ತೊಗೊಂಡು ಫೋನೆಲ್ಲ ನೋಡ್ತಿದ್ದ. ಅದಾದಮೇಲೆ ನೈಟೆಲ್ಲ ನಿದ್ದೆ ಚೆನ್ನಾಗಿ ಮಾಡಿ ಬೆಳಗ್ಗೆ ಎದ್ದ ತಕ್ಷಣ ಅವ್ನ ಫೇಸ್ ಎಕ್ಸ್ಪ್ರೆಷನ್ ಈ ಥರ ಇದೆ. ರೈಲ್ವೆ ಸ್ಟೇಷನಲ್ಲಿ ಇಳ್ಕೊಂಡು ನಾವೇನು ಪ್ಲ್ಯಾನ್ ಮಾಡಿದ್ವಿ ಅಂದರೆ ಈ ಸತಿ ಮೆಟ್ರೋ ಟ್ರೈ ಮಾಡೋಣ, ಮೆಟ್ರೋಲ್ಲಿ ಹೋಗೋಣ ಅಂಥೇಳಿ. ಅದಕ್ಕೆ ಮೆಟ್ರೋ ಸ್ಟೇಷನ್ ಹತ್ರ ಬಂದು ಒಂದು ಸ್ವಲ್ಪ ಟೀ ಕಾಫಿ ಏನಾದರೂ ಕುಟ್ಕೊಂಡು ಫ್ರೆಶ್ ಅಪ್ ಆಗಿ ಸ್ಟ್ರೇಟಾಗಿ ಮೆಟ್ರೋಗೆ ಹೋದ್ವಿ. ಅಲ್ಲಿ ನಮ್ಮ ಯಜಮಾನರು ಟಿಕೆಟ್ ಸಹ ತೊಗೊಂಡ್ರು. ಟಿಕೆಟ್ ತೊಗೊಂಡ್ವಿ. ನಾವು ಮೂವ್ ಆಗಿರೋದು ಮೆಟ್ರೋಲಿ, ಮೀನ್ಸ್ ಯಶವಂತಪುರ ಟು ನಾವು ಹೋಗಿರೋದು ಯಶವಂತಪುರ ಟು ಬನಶಂಕರಿ ಸ್ಟೇಷನಿಗೆ ಲಾಸ್ಟು. ಮತ್ತು ಅಲ್ಲಿಂದ ನಾವು ಆಟೋ ಮಾಡಿಕೊಂಡು ನಮ್ಮ ಮನೆಗೆ ರೀಚ್ ಆದ್ವಿ. ಅಲ್ಲಿಂದನೂ ಇನ್ನೊಂದು ಸ್ವಲ್ಪನೇ ದೂರ ಇತ್ತು, ಮೇ ಬಿ ಒಂದು 3 to 4 ಕಿಲೋಮೀಟರ್ಸ್ ಇತ್ತೇನೋ ನಮ್ಮ ಮನೆ. ಹಂಗಾಗಿ ಮತ್ತು ಅಲ್ಲಿಂದ ಆಟೋ ಮಾಡಬೇಕಾಯ್ತು. ಅದಕ್ಕೆ ನಾವು ಅಲ್ಲೇ ಇಳ್ಕೊಂಡು ಬನಶಂಕರಿಯಲ್ಲಿ ಇಳ್ಕೊಂಡು ಒಂದು ಸ್ವಲ್ಪ ಬ್ರೇಕ್ಫಾಸ್ಟ್ ಅದು ಮಾಡ್ಕೊಂಡು ಮನೆಗೆ ರೀಚ್ ಆಗೋ ಅಷ್ಟಿಗೆ ತುಂಬಾ ಲೇಟ್ ಆಗಿಬಿಟ್ಟಿತ್ತು ನಮಗೆ. ಫೈನಲಿ ನಾವು ಹೋಗಿರೋದು ಬೆಂಗಳೂರು ಟು ಮಧುರೈ, ರಾಮೇಶ್ವರಂ, ಕನ್ಯಾಕುಮಾರಿ, ತಿರುವನಂತಪುರಂ ಮತ್ತು ನಮ್ಮ ಬೀದರು ಎಲ್ಲ ಮುಗಿಸ್ಕೊಂಡು ಫೈನಲಿ ಐ ಆಮ್ ಇನ್ ಬ್ಯಾಂಗ್ಳೂರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.